ಒಂದು ಸನ್ಮಾನ ಮಾಡಿ ಒಂದು 2-3 ವರ್ಷ ಹಂಗೆ ನಾನು ಈಗ ಏನಿದು ಮಾಡ್ಕೊಂಡು ಸುಟ್ಟು ನಮ್ಗೆ ಆರಾಮ ಆನಾಪಾನಸತಿ ಧ್ಯಾನ ಅದ್ಭುತ ಆ ಶಕ್ತಿಯಿಂದ ಎಲ್ಲ ನಿಮ್ಗೆ ನೋವು ಕಡಿಮೆ ಆಗ್ಯಾವ ಎಲ್ಲಾನು ಈಗ ವಿಚಾರ ಇಲ್ಲ ನೋಡ್ರಿ ಅವ್ರು ವಿಚಾರ ಬರಲ್ಲ ನನಗೆ ಸುಮ್ ಸೀದಾ ಜನತಾ ಇವರು ಹಚ್ಕೊಡ್ತಾರೆ ಇವ್ರ ಮನೆಗೆ ಮಾಡ್ಕೊತೀವಿ ಚಿಕ್ಕನಾಗ ಏನದ 4ಕ್ಕೆ 4:15 5ಕ್ಕೆ ಅವು ಮತ್ತೆ ಯೋಗ ಮಾಡ್ಕೊತೀನಿ ಅದು ಸ್ವಲ್ಪ ಇಟ್ಬಿಟ್ಟು ನೋಡ್ರಿ ಧ್ಯಾನ ಶಕ್ತಿ ಹೇಗಂತ ಅಮ್ಮ ನೀನು ಹೇಳ ನಮಗೆ ದಾನ ಮೇಲೆ ಕರ್ಕೊಂಡ್ಬಂದ್ಲಲ್ರಿ ಆಸರೆ ಬಂದಿದ್ರಿ ಎಲ್ರಿಗೂ ಅವಾಗ ನಡೆದು ನಾವು ದಿನ 4ರಿಂದ 5 ತನಕ ಧ್ಯಾನ ಮಾಡ್ತೀವಿ ಧ್ಯಾನ ಮಾಡಿದ್ರಿಂದ ಈಗ ಸ್ವಲ್ಪ ಭಾಳ ನಮ್ಮ ಸರ್ ತೀರ್ಕೊಂಡಿಂದ ನಾನು ಟೆನ್ಷನ್ ಭಾಳ ಆಗಿದೆ ಎಲ್ಲ ಟೆನ್ಷನ್ ಕಮ್ಮಿ ಇದ್ರಿ ಮೇಯಾಗ ಒಂದು ಸ್ವಲ್ಪ ಭಾಳ ಮೇಡಮ್ ನೀವು ಬುಕ್ಕ ತೊಗೊಂಡ್ರಿ ಎಡ್ಗೊಂಡಿದ್ದು ರೀ ಅವು ಕರಿ ಹೋಗ್ಯಾವ ಧ್ಯಾನ ಕೈಗದು ಏನೂ ಗೊತ್ತಿಲ್ಲ ನಾನು ಭಾಳ ಆರಾಮದೀನಿ ಆರೋಗ್ಯ ಇದೀನಿ ಬಟ್ ದಾನ ಹೇಳಿದಿಂದ ನಾ ಎಲ್ಲ ನಿರೋಗಿ ಆಗಿದೆ ಅವ್ರು ಇಷ್ಟೇ ಪರ್ಸೆಂಟ್ ಅಂತ ಹೇಳ್ತಿದ್ರು ಇಷ್ಟೆಲ್ಲ ದಾನದಲ್ಲಿ 6th ಸೆನ್ಸ್ ಅನ್ನೋದು ವರ್ಕ್ ಆಗುತ್ತಲ್ಲ ಅದು ತುಂಬಾ ಬೇಗ ಕನೆಕ್ಟ್ ಆಗುತ್ತೆ ನಮ್ಗೆ ಸೊ ಈ ಮಾಡರ್ನ್ ಲೈಫ್ ಅಲ್ಲಿ ನಾವು ತುಂಬಾ ಕಳೆದೋಗ್ಬಿಟ್ಟಿದೀವಿ ಮೊಬೈಲ್ ಎಲ್ಲ ಹಿಡ್ಕೊಂಡು ಎಲ್ಲಾ ರೀತಿಯಿಂದನೂ ಹೇಳ್ತಿದೀವಿ ಈಗ ಒಂದ್ 2 ವರ್ಷದಿಂದ ನಾನು 2-3 ವರ್ಷದಿಂದ ಮದುವೆ ಆಗಿದ್ದೀನಿ ಈ ಧ್ಯಾನ ಸ್ವಲ್ಪ ದೂರ ಆಗಿದೆ ಈ ಸಂಸಾರದಲ್ಲಿ ಏನೇನ್ ಕಷ್ಟಗಳು ಬರ್ತಾವ ನಾನು ಅನುಭವಿಸ್ತಿದ್ದೀನಿ ನನಗೆ ಸಡನ್ ಆಗಿ ಧ್ಯಾನ ನೀ ಮಾಡಿದ್ರೆ ಒಂದ್ಸರಿ ಧ್ಯಾನ ನನ್ನ ಕೈ ಹಿಡಿಯುತ್ತೆ ಅನ್ನಕ್ಕೆ ಇದೇ ಕಾರಣ ಇವತ್ ನನಗೆ ಪ್ರೇಮ್ನಾಥ್ ಸರ್ ಇಲ್ಲಿ ಮೀಟ್ ಆಗ್ತಾರಂತ ಎಂದಿಗೂ ನನಗೆ ಕನಸು ಮನ್ಸಲ್ಲೂ ಇದ್ದಿಲ್ಲ ಅವರೇ ನನ್ನ ನುಡ್ಕೊಂಡ್ ಬಂದಿದ್ದಾರೆ ನನ್ನ ಮಗಳು ಇಲ್ಲಿ ಕಷ್ಟ ಪಡ್ತಿದ್ದಾಳೆ ನನ್ನ ಮಿತ್ರ ಇಲ್ಲಿ ಕಷ್ಟ ಪಡ್ತಿದ್ದಾಳೆ ಅಂತೇಳಿ ಧ್ಯಾನ ತಿಳಿಸ್ಕೊಡಕ್ ಮತ್ತೊಮ್ಮೆ ಎಚ್ಚರಿಸಕ್ ಅವ್ರು ಬಂದಿದ್ದಾರೆ ತಿರ್ಗಾ ನಾನು ಮತ್ತೆ ಆ ಧ್ಯಾನದ ಲೈಫಿಗೆ ಹೋಗಿ ಇಲ್ಲಿ ಮಾಡೋದಿದೆ ಇಲ್ಲಿ ಯಾಕೆ ಬಂದಿದ್ದೀನಿ ಅಂತ ನಾನು ಮತ್ತೆ ಧ್ಯಾನ ಮಾಡ್ಕೊಂಡು ತಿಳ್ಕೊತೀನಿ ನನ್ನ ಮುಂದಿನ ಜೀವನದ ಏನು ಉದ್ದೇಶ ಅಂತೇಳಿ ಇದನ್ನ ಹೇಳಿ ನನ್ನ ಮಾತುಗಳನ್ನ ಮುಗ್ಸಕ್ ಇಷ್ಟಪಡ್ತೀನಿ ಧನ್ಯವಾದ ಉಳಿದಿದ್ದೆಲ್ಲ ಮನಸ್ಸು ಸರಿಯಾಗಿ ಆಗ ಇಲ್ಲಿಂದ ಇಷ್ಟು ತುಂಬಿಕೊಂಡು ಭಾಳ ಏನಾಗತ್ತಿತ್ತು ನಿನ್ನೆ ಅಲ್ಲಿ ಕೊಟ್ಟೋರ್ಗೆ ಹೋಗಿದ್ದೆವು ಕೊಟ್ಟೋರ್ದೊಳಗೆ ಕಾಶಿ ಜಗದ್ಗುರುಗಳು ಏನು ಹೇಳಿದ್ರು ಅಂದ್ರೆ ಅಂದ್ರೆ ಸನ್ಯಾಸಿಗಳು ಅಂತಾರೆ ಹಂಗೆ ಅದು ಯಾಕೆ ಅಂತಂದ್ರೆ ಎಲ್ಲ ತಪಸ್ಸು ಅಂತಂದ್ರೆ ಏನು ಅಂತಂದ್ರೆ ನಾವು ಕಣ್ಸ್ಕೊಂಡು ಧ್ಯಾನ ಮಾಡುವಾಗ ಏನೇ ಕಷ್ಟ ಬಂದರೂ ನಾವು ಸಹಿಸ್ಕೊಂತೀವಿ ಅದಕ್ಕೆ ತಪಸ್ಸು ಅಂತ ಹೇಳಿ ಅಂದ್ರೆ ಅಂದಾರ ಅಂತ ಹೇಳಿ ಅದು ನಮ್ಗೆ ಅನುಭವ ಆಯಿತು ಖರೆ ಅದು ಕಾಣಿಸ್ಲ ಧ್ಯಾನ ಮಾಡುವಾಗ ಏನೇ ಬಂದರೇನು ಕೊನೆ ಆಗ್ತಾ ಇದೆ ಅಂತ ಹೇಳಿ ಇವಾಗ ಇಲ್ಲಿ ನಿಮ್ಗೇನು ಇಲ್ಲ ತೊಂದರೆ ಬರೋ ಕಾಯಿಲ ಮುಂದೆ ಬರೋ ಕಾಯಿಲನು Sure.